ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿಯ ಆತ್ಮೀಯ ಬಂಧುಗಳೇ, ಸಿಂಹರಾಶಿಯವರೇ, ಇಂದಿನಿಂದ ನಿಮ್ಮ ವಿಧಿಯ ಬಾಗಿಲು ತೆರೀತಾ ಇದೆ. ಜೀವನದಲ್ಲಿ ಸೂರ್ಯನ ನೇರ ಕಿರಣ ಬೀಳ್ತಾ ಇದೆ. ಇಷ್ಟು ದಿನ ನೀವು ಕತ್ತಲೆಯಲ್ಲಿ ನಡೆದಿದ್ದೀರಿ, ಯಾರಿಗೂ ಕಾಣದಂತೆ ಹತ್ತಿದ್ದೀರಿ. ನಿಮ್ಮ ಶಕ್ತಿ ಇದ್ರೂ ಕೂಡ ನಿಮ್ಮನ್ನೇ ದುರ್ಬಲ ಅಂತ ಅಂದುಕೊಂಡಿದ್ದೀರಿ. ಆದರೆ ಇಂದಿನಿಂದ ಆ ಅಧ್ಯಾಯ ಮುಗಿಯಿತು. ಸಿಂಹರಾಶಿಯ ಅಧಿಪತಿ ಸೂರ್ಯದೇವ ಪ್ರಸ್ತುತ ವೃಷಭ ರಾಶಿಯಲ್ಲಿ ಸ್ಥಿರವಾಗಿ ಕುಳಿತಿದ್ರೂ ನಿಮ್ಮ ರಾಶಿಯ ಮೇಲೆ ಅವನ ದೃಷ್ಟಿ ನೇರವಾಗಿ ಬೀಳ್ತಾ ಇದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತೆ ಎಬ್ಬಿಸುವ ಸಮಯ. ನಿಮ್ಮ ರಾಶಿ ಅಗ್ನಿತತ್ವದ ಸ್ಥಿರ ರಾಶಿ, ರಾಜನ ರಾಶಿ. ನೀವು ಹುಟ್ಟಿದ್ದೇ ಆಳೋದಕ್ಕೆ ಹೊರತು ಹೆದರೋದಕ್ಕೆ ಅಲ್ಲ. ಆದರೆ ಕಳೆದ 1.5 ವರ್ಷ ಶನಿಯ ವಕ್ರದೃಷ್ಟಿ, ರಾಹುವಿನ ಸಂಚಾರದಿಂದ ನಿಮ್ಮ ಕಿರೀಟ ಸ್ವಲ್ಪ ಅಲುಗಾಡಿದಂತೆ ಆಗಿತ್ತು. ಕೆಲಸದಲ್ಲಿ ಅಪಮಾನ, ಹಣಕಾಸಿನಲ್ಲಿ ಎಡವಟ್ಟು, ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ, ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರೋದು. ಆದರೆ ಇದೆಲ್ಲವೂ ಕೂಡ ಈಗ ಸ್ಟಾಪ್ ಆಗ್ತಾ ಇದೆ. ನಿಮ್ಮ ರಾಶಿಗೆ ಈ ದಿನದಿಂದ ನಿಮ್ಮ ರಾಶಿಗೆ ಸೂರ್ಯನ ರಾಜಯೋಗದ ಕಿರಣ ಬೀಳ್ತಾ ಇದೆ. ಇಂದಿನ ನಿಮ್ಮನ್ನು ಕಾಪಾಡೋದಕ್ಕೆ ನಿಮ್ಮ ಕಠಿಣ ಪರಿಶ್ರಮ, ಅಚಲವಾದ ನಿಷ್ಠೆ ಮತ್ತು ಕಟ್ಟುನಿಟ್ಟಾದ ಶಿಸ್ತು. ಸಿಂಹರಾಶಿಯವರು ಸಾಮಾನ್ಯವಾಗಿ ಶಿಸ್ತಿಗೆ ಹೆಸರುವಾಸಿ. ಒಮ್ಮೆ ಅಂದುಕೊಂಡ್ರೆ ಅದನ್ನು ಮಾಡಿಯೇ ತೀರ್ತೀರಿ. ಇಂದಿನ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಭವಿಷ್ಯದಲ್ಲಿ ಅದರ 100ರಷ್ಟು ಫಲಿತಾಂಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಆದ್ದರಿಂದ ಬೇಸರ ಮಾಡಿಕೊಳ್ಳದೆ ಸಂಪೂರ್ಣ ಮನಸ್ಸಿನಿಂದ ಕಾರ್ಯಪ್ರವೃತ್ತರಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ರೀತಿಯ ಸ್ಥಿರತೆ ಕಾಯ್ದುಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ನಿಮ್ಮ ಗುರಿಯತ್ತ ನೀವು ಇಡುವ ಪ್ರತಿಯೊಂದು ಹೆಜ್ಜೆ ಕೂಡ ನಿಮ್ಮನ್ನು ಯಶಸ್ಸಿನ ಸತ್ಕಾರಕ್ಕೆ ಹತ್ತಿರವಾಗಿಸುತ್ತೆ. ಬ್ರಹ್ಮ ಮುಹೂರ್ತ ಅತ್ಯಂತ ಸಕಾರಾತ್ಮಕವಾದ ಸಮಯ. ಮುಂಜಾನೆ 4:10ರಿಂದ 4:58ರವರೆಗೆ ಸಿಂಹರಾಶಿಯವರು ಈ ಸಮಯದಲ್ಲಿ ಎದ್ದು ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಓಂ ಗೃಹಿಣಿ ಸೂರ್ಯಾಯ ನಮಃ ಅಂತ 11 ಬಾರಿ ಹೇಳಿದರೆ ನಿಮ್ಮೊಳಗಿನ ಎಲ್ಲ ನಕಾರಾತ್ಮಕ ಶಕ್ತಿ ಸುಟ್ಟು ಹೋಗುತ್ತೆ. ಸೂರ್ಯನು ನಿಮ್ಮ ರಾಶಿಯ ಅಧಿಪತಿ. ಅವನು ಪ್ರಸನ್ನನಾದರೆ ಜಗತ್ತೇ ನಿಮ್ಮ ಮುಂದೆ ತಲೆಬಾಗುತ್ತೆ. ನಿಮ್ಮ ಜೀವನದ ಇಷ್ಟೊಂದು ಏರಿಳಿತಗಳ ನಡುವೆ ಇಂದು ನಿಮಗೆ ಸಿಗುವ ಅತ್ಯಂತ ದೊಡ್ಡ ಸಮಾಧಾನ ಅಂದರೆ ನಿಮ್ಮ ಕುಟುಂಬ ಮತ್ತು ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಇಂದು ನಿಮ್ಮ ಬೆನ್ನಿಗೆ ಕಲ್ಲು ಬಂಡೆಯಂತೆ ನಿಲ್ಲಲಿದ್ದಾರೆ. ಸಿಂಹರಾಶಿಯವರಿಗೆ ಕುಟುಂಬವೇ ಅವರ ಸೈನ್ಯ. ನೀವು ಹೊರಗೆ ಎಷ್ಟೇ ಹೋರಾಡಿದರೂ ಕೂಡ ಮನೆಯಲ್ಲಿ ನಿಮ್ಮ ಮಾತಿಗೆ ಬೆಲೆ ಇರಬೇಕು ಎನ್ನುವ ಹಂಬಲ ನಿಮ್ಮನ್ನು ಯಾವಾಗಲೂ ಕೂಡ ಈ ಹಂಬಲ ಇರುತ್ತೆ. ಆಮೇಲೆ ಈ ಹಂಬಲ ಈಡೇರುತ್ತೆ. ನಿಮ್ಮ ನಿರ್ಧಾರಗಳಿಗೆ, ನಿಮ್ಮ ಪರಿಶ್ರಮಕ್ಕೆ ಅವರ ಕಡೆಯಿಂದ ಸಂಪೂರ್ಣ ಸಹಕಾರ ಮತ್ತು ಪ್ರೀತಿ ದೊರೆಯುತ್ತೆ. ನೀವು ಕುಟುಂಬದ ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿ ತೋರುವ ಕಾಳಜಿ ಅವರಿಗೆ ನಿಮ್ಮ ಮೇಲಿರುವ ಗೌರವವನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ. ಆದರೆ ನಿಮ್ಮ ಮನಸ್ಸಲ್ಲಿ ಇಂದು ಒಂದು ರೀತಿಯ ಚಂಚಲತೆ ಮನೆ ಮಾಡಬಹುದು. ಒಂದೇ ಸಮಯದಲ್ಲಿ 10 ಕೆಲಸಗಳ ಮೇಲೆ ಗಮನ ಹರಿಸೋದಕ್ಕೆ ಹೋಗಿ ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲಾಗದ ಸವಾಲು ಎದುರಾಗಬಹುದು. ಇದರಿಂದ ಗಮನ ತಪ್ಪುವ ಸಾಧ್ಯತೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕೆಲಸಗಳಿಗೆ ಆದ್ಯತೆ ನೀಡಿ. ಮೊದಲು ಯಾವುದು ಮುಖ್ಯನೋ ಅದನ್ನು ಮಾತ್ರ ಮಾಡಿ. ಆತುರ ಮತ್ತು ಗೊಂದಲದಿಂದ ದೂರ ಇದ್ದು ಯೋಚಿಸಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಇಂದಿನ ದಿನವನ್ನು ಸಾರ್ಥಕಗೊಳಿಸುತ್ತೆ. ಸಿಂಹರಾಶಿಯವರು ಆತುರದಲ್ಲಿ ನಿರ್ಧಾರ ತೆಗೆದುಕೊಂಡ್ರೆ ಅದು ಹಠಕ್ಕೆ ಬದಲಾಗುತ್ತೆ. ಆದ್ದರಿಂದ ಇಂದು ನಿಧಾನವಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಆಧ್ಯಾತ್ಮಿಕ ಜಗತ್ತಿನ ಅತ್ಯಂತ ದೊಡ್ಡ ಸತ್ಯವೊಂದನ್ನು ನೆನಪಿಡಿ. ಯಾವಾಗ ಒಬ್ಬ ವ್ಯಕ್ತಿ ತನ್ನನ್ನು ತಾನು ದುರ್ಬಲ ಅಂತ ಭಾವಿಸುತ್ತಾನೋ ಅದುವೇ ಅವನು ಮಾಡುವ ಅತ್ಯಂತ ದೊಡ್ಡ ಪಾಪ. ನಿಮ್ಮಲ್ಲಿ ಅಪ್ರತಿಮ ಶಕ್ತಿ ಇದೆ. ಅದನ್ನು ಜಾಗೃತಗೊಳಿಸೋದೇ ಇಂದಿನ ದಿನದ ಮುಖ್ಯ ಉದ್ದೇಶ ಆಗಬೇಕು. ಸಿಂಹರಾಶಿಯವರು ತಮ್ಮನ್ನು ದುರ್ಬಲ ಅಂತ ಅಂದ್ಕೊಂಡ್ರೆ ಸೂರ್ಯನಿಗೆ ಅವಮಾನ ಮಾಡಿದಂತೆ. ಮುಂಜಾನೆಯ ಅವಧಿಯಲ್ಲಿ ಧಾರ್ಮಿಕ ಕಾರ್ಯಗಳಿಗೆ ಮತ್ತು ಸಂಕಲ್ಪಗಳಿಗೆ ತುಂಬಾ ಅನುಕೂಲವಾಗಿರುತ್ತೆ. ಇಡೀ ದಿನ ಮತ್ತು ರಾತ್ರಿಯ ಬಹುಭಾಗ ಅಂದರೆ ರಾತ್ರಿ 8 ಗಂಟೆಯವರೆಗೆ ಚಂದ್ರದೇವನು ತನ್ನ ಸ್ವಕ್ಷೇತ್ರವಾದ ಕರ್ಕಾಟಕ ರಾಶಿಯಲ್ಲಿ ಸಂಚರಿಸ್ತಾ ಇದ್ದಾನೆ. ಕರ್ಕಾಟಕ ರಾಶಿ ಜಲತತ್ವದ ರಾಶಿಯಾಗಿದ್ದು ಮನಸ್ಸಿನ ಕಾರಕನಾದ ಚಂದ್ರನು ಇಲ್ಲಿ ಇರೋದರಿಂದ ಭಾವನೆಗಳ ಏರಿಳಿತಗಳು ಹೆಚ್ಚಿರುತ್ತೆ. ಸಿಂಹರಾಶಿಯವರಿಗೆ ಚಂದ್ರನು 12ನೇ ಮನೆಯಲ್ಲಿ ಇರೋದ್ರಿಂದ ಬೆಳಿಗ್ಗೆ ಸ್ವಲ್ಪ ಖರ್ಚು, ನಿದ್ರಾಹೀನತೆ, ದೂರದ ಯೋಚನೆಗಳು ಬರಬಹುದು. ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿಯ ಆತ್ಮೀಯ ಬಂಧುಗಳೇ, ಸಿಂಹರಾಶಿಯವರೇ, ಇಂದಿನಿಂದ ನಿಮ್ಮ ವಿಧಿಯ ಬಾಗಿಲು ತೆರೀತಾ ಇದೆ. ಜೀವನದಲ್ಲಿ ಸೂರ್ಯನ ನೇರ ಕಿರಣ ಬೀಳ್ತಾ ಇದೆ. ಇಷ್ಟು ದಿನ ನೀವು ಕತ್ತಲೆಯಲ್ಲಿ ನಡೆದಿದ್ದೀರಿ, ಯಾರಿಗೂ ಕಾಣದಂತೆ ಹತ್ತಿದ್ದೀರಿ. ನಿಮ್ಮ ಶಕ್ತಿ ಇದ್ರೂ ಕೂಡ ನಿಮ್ಮನ್ನೇ ದುರ್ಬಲ ಅಂತ ಅಂದುಕೊಂಡಿದ್ದೀರಿ. ಆದರೆ ಇಂದಿನಿಂದ
ಆ ಅಧ್ಯಾಯ ಮುಗಿಯಿತು. ಸಿಂಹ ರಾಶಿಯ ಅಧಿಪತಿ ಸೂರ್ಯದೇವ ಪ್ರಸ್ತುತ ವೃಷಭ ರಾಶಿಯಲ್ಲಿ ಸ್ಥಿರವಾಗಿ ಕುಳಿತಿದ್ರೂ ನಿಮ್ಮ ರಾಶಿಯ ಮೇಲೆ ಅವನ ದೃಷ್ಟಿ ನೇರವಾಗಿ ಬೀಳ್ತಾ ಇದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತೆ ಎಬ್ಬಿಸುವ ಸಮಯ. ನಿಮ್ಮ ರಾಶಿ ಅಗ್ನಿತತ್ವದ ಸ್ಥಿರ ರಾಶಿ, ರಾಜನ ರಾಶಿ. ನೀವು ಹುಟ್ಟಿದ್ದೇ ಆಳೋದಕ್ಕೆ ಹೊರತು ಹೆದರೋದಕ್ಕೆ ಅಲ್ಲ. ಆದರೆ ಕಳೆದ 1.5 ವರ್ಷ ಶನಿಯ ವಕ್ರದೃಷ್ಟಿ, ರಾಹುವಿನ ಸಂಚಾರದಿಂದ ನಿಮ್ಮ ಕಿರೀಟ ಸ್ವಲ್ಪ ಅಲುಗಾಡಿದಂತೆ ಆಗಿತ್ತು. ಕೆಲಸದಲ್ಲಿ ಅಪಮಾನ. ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿಯ ಆತ್ಮೀಯ ಬಂಧುಗಳೇ, ಸಿಂಹರಾಶಿಯವರೇ, ಇಂದಿನಿಂದ ನಿಮ್ಮ ವಿಧಿಯ ಬಾಗಿಲು ತೆರೀತಾ ಇದೆ. ಜೀವನದಲ್ಲಿ ಸೂರ್ಯನ ನೇರ ಕಿರಣ ಬೀಳ್ತಾ ಇದೆ. ಇಷ್ಟು ದಿನ ನೀವು ಕತ್ತಲೆಯಲ್ಲಿ ನಡೆದಿದ್ದೀರಿ, ಯಾರಿಗೂ ಕಾಣದಂತೆ ಹತ್ತಿದ್ದೀರಿ. ನಿಮ್ಮ ಶಕ್ತಿ ಇದ್ರೂ ಕೂಡ ನಿಮ್ಮನ್ನೇ ದುರ್ಬಲ ಅಂತ ಅಂದುಕೊಂಡಿದ್ದೀರಿ. ಆದರೆ ಇಂದಿನಿಂದ ಆ ಅಧ್ಯಾಯ ಮುಗಿಯಿತು. ಸಿಂಹ ರಾಶಿಯ ಅಧಿಪತಿ ಸೂರ್ಯದೇವ ಪ್ರಸ್ತುತ ವೃಷಭ ರಾಶಿಯಲ್ಲಿ ಸ್ಥಿರವಾಗಿ ಕುಳಿತಿದ್ರೂ ನಿಮ್ಮ ರಾಶಿಯ ಮೇಲೆ ಅವನ ದೃಷ್ಟಿ ನೇರವಾಗಿ ಬೀಳ್ತಾ ಇದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತೆ ಎಬ್ಬಿಸುವ ಸಮಯ. ನಿಮ್ಮ ರಾಶಿ ಅಗ್ನಿತತ್ವದ ಸ್ಥಿರ ರಾಶಿ, ರಾಜನ ರಾಶಿ. ನೀವು ಹುಟ್ಟಿದ್ದೇ ಆಳೋದಕ್ಕೆ ಹೊರತು ಹೆದರೋದಕ್ಕೆ ಅಲ್ಲ. ಆದರೆ ಕಳೆದ 1.5 ವರ್ಷ ಶನಿಯ ವಕ್ರದೃಷ್ಟಿ, ರಾಹುವಿನ ಸಂಚಾರದಿಂದ ನಿಮ್ಮ ಕಿರೀಟ ಸ್ವಲ್ಪ ಅಲುಗಾಡಿದಂತೆ ಆಗಿತ್ತು. ಕೆಲಸದಲ್ಲಿ ಅಪಮಾನ. ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿಯ ಆತ್ಮೀಯ ಬಂಧುಗಳೇ, ಸಿಂಹರಾಶಿಯವರೇ, ಇಂದಿನಿಂದ ನಿಮ್ಮ ವಿಧಿಯ ಬಾಗಿಲು ತೆರೀತಾ ಇದೆ. ಜೀವನದಲ್ಲಿ ಸೂರ್ಯನ ನೇರ ಕಿರಣ ಬೀಳ್ತಾ ಇದೆ. ಇಷ್ಟು ದಿನ ನೀವು ಕತ್ತಲೆಯಲ್ಲಿ ನಡೆದಿದ್ದೀರಿ, ಯಾರಿಗೂ ಕಾಣದಂತೆ ಹತ್ತಿದ್ದೀರಿ. ನಿಮ್ಮ ಶಕ್ತಿ ಇದ್ರೂ ಕೂಡ ನಿಮ್ಮನ್ನೇ ದುರ್ಬಲ ಅಂತ ಅಂದುಕೊಂಡಿದ್ದೀರಿ. ಆದರೆ ಇಂದಿನಿಂದ ಆ ಅಧ್ಯಾಯ ಮುಗಿಯಿತು. ಸಿಂಹ ರಾಶಿಯ ಅಧಿಪತಿ ಸೂರ್ಯದೇವ ಪ್ರಸ್ತುತ ವೃಷಭ ರಾಶಿಯಲ್ಲಿ ಸ್ಥಿರವಾಗಿ ಕುಳಿತಿದ್ರೂ ನಿಮ್ಮ ರಾಶಿಯ ಮೇಲೆ ಅವನ ದೃಷ್ಟಿ ನೇರವಾಗಿ ಬೀಳ್ತಾ ಇದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತೆ ಎಬ್ಬಿಸುವ ಸಮಯ. ನಿಮ್ಮ ರಾಶಿ ಅಗ್ನಿತತ್ವದ ಸ್ಥಿರ ರಾಶಿ, ರಾಜನ ರಾಶಿ. ನೀವು ಹುಟ್ಟಿದ್ದೇ ಆಳೋದಕ್ಕೆ ಹೊರತು ಹೆದರೋದಕ್ಕೆ ಅಲ್ಲ. ಆದರೆ ಕಳೆದ 1.5 ವರ್ಷ ಶನಿಯ ವಕ್ರದೃಷ್ಟಿ, ರಾಹುವಿನ ಸಂಚಾರದಿಂದ ನಿಮ್ಮ ಕಿರೀಟ ಸ್ವಲ್ಪ ಅಲುಗಾಡಿದಂತೆ ಆಗಿತ್ತು. ಕೆಲಸದಲ್ಲಿ ಅಪಮಾನ.